ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ನೋಡಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಆದರೆ ನಾನು ಸುಮ್ಮನೆ ಟ್ರೈ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಜಾಸ್ತಿ ಇತ್ತಲ್ಲ, ಹಾಗಾಗಿ ಏನಾನ ಸ್ನ್ಯಾಕ್ಸ್ ಸಿಗಬೇಕಾಗುತ್ತೆ ಅಂತ ಟ್ರೈ ಮಾಡ್ತಿದ್ದೀನಿ. ಬಾಳೆಕಾಯಿನ ನೋಡಿ ಸಣ್ಣದಾಗಿ ಹಚ್ಕೊಬೇಕು, ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿರಬೇಕು. ನಾನು ಇಷ್ಟೊಂದು ತೊಗೊಂಡಿದ್ದೀನಿ. ಈಗ ತೊಗೊಂಡ್ಮೇಲೆ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಎಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಂಡು ತೇಲಿಸ್ತಾ ಇದ್ದೀನಿ. ಅಂದರೆ ಲೋ ಫ್ಲೇಮ್ ಇರಬೇಕಿದು ತೇಲಿಸ್ಬೇಕಾದ್ರೆ, ಯಾಕೆಂದರೆ ಈ ಥರ ಬರಬೇಕು. ನಾನೇನು ಇದಕ್ಕೆ ಅರಿಶಿನ ಏನೂ ಹಾಕಿಲ್ಲ ನೋಡಿ, ಅದೇ ಥರ ನ್ಯಾಚುರಲ್ ಕಲರೇ ಬಂದಿದೆ. ಲೋ ಫ್ಲೇಮ್ ಇರಬೇಕು, ತುಂಬ ಹೈ ಫ್ಲೇಮ್ ಬೇಡ ನೋಡಿ. ಇಷ್ಟಿದ್ರೂ ಸಾಕು. ಇದಕ್ಕೂ ಸಣ್ಣ ಉರಿಗಿದ್ರೂ ಬೆಟರು. ಹಿಂಗೆ ತೇಲಿಸ್ತಾ ಇದ್ದೀನಿ. ಕ್ರಿಸ್ಪಿ ಆಗಿರಬೇಕು, ಆವಾಗ ತಿನ್ನೋಕ್ಕೆ ಮಜಾ ಇರುತ್ತೆ. ಇಷ್ಟು ಹಿಂಗೆ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಇಷ್ಟು ಚೆನ್ನಾಗಿ ಅಂದರೆ ಬಿಡಿ ಬಿಡಿಯಾಗಿರಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಇಷ್ಟು ನೋಡಿ, ಇಷ್ಟು ಬಿಲ್ಲೆ ಆದರೂ ನಡೆಯುತ್ತೆ. ತುಂಬ ತೆಳ್ಳಗಾದ್ರೆ ಅದು ರೋಸ್ಟ್ ಆದಂಗೆ ಆಗಿಬಿಡುತ್ತೆ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇದೇ ಥರನೇ ಸೇಮ್ ಪ್ರೊಸೀಜರ್ ಮಾಡ್ತಿದ್ದೀನಿ. ಹಾಗೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ. ಡೀಪ್ ಫ್ರೈ ಮಾಡಬೇಕು, ಅಂದರೆ ಇದನ್ನು ಬೇಯಿಸೋಕೆ ಒಂದು ಸ್ವಲ್ಪ ಪೇಷನ್ಸ್ ಬೇಕು. ಇದೇ ಥರನೇ ಸೇಮ್ ಪ್ರೊಸೀಜರು, ಏನು ಚೇಂಜಸ್ ಏನಿಲ್ಲ. ಮತ್ತೆ ತೊಗೊಂಡೆ ಹಾಗೆಯೇ, ಮತ್ತು ಈಗ ಫ್ರೈಗೆ ಹಾಕ್ತಾಯಿದ್ದೀನಿ. ಇದೇ ಥರ ಪ್ರೊಸೀಜರಲ್ಲೇ ಮಾಡಿದೆ, ಯಾಕೆಂದರೆ ಭಾಳ ಇತ್ತು ಬಾಳೆಕಾಯಿ, ಹಾಗಾಗಿ ಇದೇ ಪ್ರೊಸೀಜರು, ಏನು ಚೇಂಜಸ್ ಏನಿಲ್ಲ. ಸೇಮ್ ಪ್ರೊಸೀಜರ್ ಸೇಮ್. ಇದೇ ಥರ ನೀವು ಟ್ರೈ ಮಾಡಿರ್ತೀರ, ಮಾಡಿಲ್ಲ ಅಂದವರು ಒಂದ್ಸರಿ ನೋಡ್ಕೊಳ್ಳಿ. ಸೇಮ್ ಪ್ರೊಸೀಜರೇ ನೋಡಿ. ಫ್ಲೇಮ್ ಹೇಗೆ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಪ್ರೊಸೀಜರಲ್ಲೇ ಮಾಡ್ತಾ ಹೋಗಬೇಕು. ಮಾಡಿದ್ಮೇಲೆ ಫುಲ್ಲು ಡ್ರೈ ರೋಸ್ಟ್ ಆಗುತ್ತೆ. ಕೆಲವೊಂದು ಸರಿ ಡ್ರೈ ರೋಸ್ಟನ್ನು ತುಂಬ ಬ್ಲ್ಯಾಕ್ ಆಗಿಬಿಟ್ಟೆ ಅದರಲ್ಲಿ ಏನಿರುತ್ತೆ ಫ್ಲೇವರ್ ಅದು ಗೊತ್ತಾಗಲ್ಲ. ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಇಡಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಂತೂ ಭಾಳ ಮಾಡಿದೆ ಬಾಳೆಕಾಯಿ ಚಿಪ್ಸ್ ಅಂತೂ, ತುಂಬ ಚೆನ್ನಾಗಾಗಿತ್ತು. ಚೆನ್ನಾಗಿರೋದ್ರಿಂದ ತುಂಬ ಇಷ್ಟ ಅನ್ನಿಸ್ತು. ಯಾಕೆಂದರೆ ಹೊರಗಡೆ ತೊಗೊಳಕ್ಕಿಂತ ಮನೆಯಲ್ಲೇ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಹಾಗಾಗಿ ಸೇಮ್ ಪ್ರೊಸೀಜರ್ಸ್, ಸೇಮ್, ನೋ ಚೇಂಜಸ್. ಇದೇ ಥರನೇ ಸೇಮ್ ಮತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಮತ್ತೆ ತೊಗೊಂಡೆ. ನೀರಲ್ಲಿ ಹಾಕ್ಬಿಟ್ಟಿದ್ದೆ ಆಲ್ರೆಡಿ, ಯಾಕೆಂದರೆ ಅದು ಅಂಟಿರುತ್ತಲ್ವ, ಅದು ಹೋಗುತ್ತೆ ಅಂತ. ನೆಕ್ಸ್ಟ್ ಹಿಂಗೆ ಕಟ್ ಮಾಡಿ ಸೇಮ್ ಪ್ರೊಸೀಜರಲ್ಲಿ ಮತ್ತೆ ಮಾಡಿಕೊಂಡೆ. ಮಾಡೋ ಅಷ್ಟೊತ್ತಿಗೆ ಒಬ್ಬಳೇ ಸಾಕಾಗೋಯಿತು. ಪರವಾಗಿಲ್ಲ ಅಂತ ಮಾಡಿದೆ. ಸ್ನ್ಯಾಕ್ಸಿಗೆ ಬೇಕಾಗುತ್ತಲ್ಲ, ಅವಾಗವಾಗ ಏನಾರ ಕೇಳ್ತಾನೆ ಇರ್ತಾರಲ್ವ, ಮಾಡಿ ಸಾಕಾಯಿತು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದೆ, ಚೆನ್ನಾಗೇ ಬಂತು. ಹಿಂಗೆ ರೋಸ್ಟ್ ಆಗ್ತಾಯಿದ್ದೀನಿ ನೋಡಿ. ಹಂಗೆ ಫೈನಲ್ ರಿಸಲ್ಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಒಂದ್ಸರಿ. ನೀವು ಪದೇ ಇದೇ ಪ್ರೊಸೀಜರ್ ಹೇಳ್ತಾ ಇದ್ದಾರೆ ಅಂತ ಬೇಜಾರಾಗ್ತಿದೆಯಾ? ನೋಡೋದ್ರಿಂದ ಏನೋ ತಿಳ್ಕೊಬೋದು. ಈ ಥರ ಬಂದಿದೆ ಫೈನಲಿ. ಈ ಥರ ಇದೆ. ಏನೇನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಸೇಮ್ ಪ್ರೊಸೀಜರ್, ನೋ ಚೇಂಜಸ್. ಕೆಲವೊಂದೊಬ್ಬರು ಏನಾಗ್ತಾರೆ ಅಂದರೆ ಎಣ್ಣೆಗೇ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಡ್ತಾರೆ, ಬಟ್ ಅದು ಒಂದೊಂದು ಸರಿ ಸಿಡಿದು ಬಿಡುತ್ತೆ. ಬಟ್ ನಾನೇನಿಲ್ಲ, ನಾರ್ಮಲ್ ಏನಿದೆ ಅದೇ ಬೇಯಿಸ್ಕೊಂಡು ಲಾಸ್ಟಿಗೆ ಉಪ್ಪು ಖಾರ ಒಂದು ಸ್ವಲ್ಪ ಅರಿಶಿನ ಹಾಕಿ ಬಿಟ್ಟಿದ್ದೆ. ಚೆನ್ನಾಗಿತ್ತು. ಬಟ್ ಖಾರ ಇರೋರಿಗೆ ಯೂಸ್ ಮಾಡ್ಕೊಬಾರ್ದು, ಬಟ್ ಬೇಡ ಅನ್ನೋರು ಹಾಗೆ ಬೇಕಾದ್ರೂ ತಿನ್ಬೋದು. ಎರಡೂ ಚೆನ್ನಾಗಿರುತ್ತೆ, ಬೋತಾರು ಚೆನ್ನಾಗಿರುತ್ತೆ.
ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಿಂಗೆ ಈ ಥರ ಸಪೋರ್ಟ್ ಮಾಡಿ ನೋಡೋಣ, ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಹಾಂ, ಸೇಮ್ ಪ್ರೊಸೀಜರಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅಂದರೆ ತೇಲ್ಬೇಕದು, ಇಷ್ಟ ಆಗಬೇಕು. ಇಷ್ಟ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಕ್ರಿಸ್ಪಿ ಆಗಬೇಕು. ನೋಡಿ, ಲೋ ಫ್ಲೇಮ್ ಇಟ್ಟಿದ್ದು ನಾನು ತಿರ್ಗಾ ಏನು ಮಾಡಿದೆ, ಹೈ ಫ್ಲೇಮ್ ಇಟ್ಟೆ. ಯಾಕೆಂದರೆ ಅದು ತೇಲ್ತಾ ಇದೆಯಲ್ಲ, ಒಂದು ರೇಂಜಿಗೆ ಬರುತ್ತೀಗ. ಲೋ ಫ್ಲೇಮಲ್ಲಿ ಇಟ್ಟಾಗ ಸ್ವಲ್ಪ ಬಾಯಿಲೇ ನೀಟಾಗಿ ಆಗಬೇಕು, ಇಲ್ಲಾಂದರೆ ಒಂಥರ ಮೆತ್ತಗೆ ಆಗಿಬಿಡುತ್ತೆ. ಇದೇ ಥರ ಪ್ರೊಸೀಜರಲ್ಲಿ ಮಾಡಿ ನೋಡಿ. ಫೈನಲಿ ಆಗಿದೆ, ತೆಗಿತಾ ಇದ್ದೀನಿ ನಾನೀಗ. ಇಷ್ಟಾದಮೇಲೆ ಅಂದರೆ ತುಂಬ ಪೇಷನ್ಸ್ಲಿ ಬೇಕು, ಆ್ಯಕ್ಚುಲಿ ಪೇಷನ್ಸ್ ಇಲ್ಲ ಅಂದರೆ ಮಾಡಲಿಕ್ಕೆ ಬರಲ್ಲ. ಇಷ್ಟ ಆಯಿತು. ಇಷ್ಟಾದಮೇಲೆ ಕೊನೆಯಲ್ಲಿ ಯಾವ ಥರ ಬಂದಿದೆ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ನೋಡಿದ್ದೀರಾ, ಅಷ್ಟೇ ಉಪ್ಪು ಖಾರ ಎಲ್ಲ ಹಾಕಿರ್ಬೇಕಲ್ವ, ಆವಾಗ ಒಂಥರ ಡಿಫ್ರೆನ್ಸ್ ಬರುತ್ತಲ್ವ. ತೋರಿಸ್ತೀನಿ. ಇಷ್ಟಿದೆ, ಇನ್ನೂ ಇಷ್ಟಿದೆ ಮಾಡೋದು. ನಾನು ಮಾಡಬೇಕಲ್ಲ, ಅದನ್ನೇ ತೋರಿಸಿದ ಮಕ್ಕಳೇ ತೋರಿಸ್ತಾ ಇದ್ದೀನಿ ಅಂದ್ಕೊತೀರಲ್ಲ. ಫೈನಲ್ ತೋರಿಸ್ಬಿಡ್ತೀನಿ. ಇದೇ ಪ್ರೊಸೀಜರೇ ನಡೆಯುತ್ತೆ.